ಬಿಡುಗಡೆ ಇಲ್ಲ. ನನಗೂ ವಯಸ್ಸಾತ ಅಷ್ಟ. ನನಗೀಗ ವಯಸ್ಸು ಎಷ್ಟಿರ್ಬೋದ್ರಪ್ಪ? 90? 64 ವರ್ಷ ನನಗೀಗ. 13 ವರ್ಷ ಇಲ್ಲೇ ಕಳೀತು. ಭಾಳ ಜನರಿಗೆ ಡೇಟ್ ಕೊಡೋದು ಆಗೋದಿಲ್ಲ ನನಗೆ. ಇಲ್ಲರಿ ಡೇಟ್ ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು 4-5 ದಿವಸ ಇರ್ಬೇಕಾದ್ರೆ ಮಾಡಿರ್ತಾರೆ ಅವ್ರು ಫೋನ್, ಬರ್ತೀರೇನ್ರಿ? ತೇರು ಎಳ್ಯಾಕತ್ತೀವ್ರಿ, ತೇರು ವಾಪಸ್ ಪಾಜಾಗಟ್ಟಿಗೆ ಹೋಗತ್ತೆ, ಹೋಗಿಂದ ಬರ್ತಾರೇನ್ರಿ ಇವತ್ತು ಅಂತಾರೆ. ಇಂಥ ಮಂದಿ ಐತಿ ಕರ್ನಾಟಕದಾಗ. ನಿನ್ನಿಷ್ಟತ್ನಾಗ ಯಾವುದೋ ಒಂದು ಹಳ್ಳಿ ಒಳಗಿದ್ದೀವಿ ನಾವು. ಭಾಳ ವಿಚಿತ್ರವಾದಂಥ ಹಳ್ಳಿ. ಅದು ಹೆಸರು ನೆನಪಾಗವಲ್ತು ನನಗೆ. ಅದು ಹೋತು ನೆನಪು. ಯಾರ್ಯಾರಿಲ್ರಿ ಬಂದಾಗ ಮಂದಿ ಫುಲ್ ಐತೆ. ಇದೇ ಥರ ಕುಂತಾರ, ಒಬ್ಬರು ನಗವಲ್ರು. ಯಾಕಂದ್ರೆ ಇವತ್ತಿನವರೆಗೂ ಅವರಿಗೆ ಇಂಥದಕ್ಕೆ ನಗಬೇಕು, ಇಂಥದಕ್ಕೆ ಅಳಬೇಕು ಅನ್ನೋದು ಗೊತ್ತಿಲ್ಲ ಅವ್ರು. ನಾನು ಅದನ್ನೇ ಕೇಳಿದೆ, ಯಾರು ನಿಮ್ಮ ಮನೆಯಾಗ ತೀರ್ಕೊಂಡಾಗ ಅಳ್ತಿರಲ್ಲಪ್ಪ ನೀವು ಅಂದೆ. ಅದಕ್ಕೂ ಅವ್ರ ತಾಗ ಗೊತ್ತಿರಲಿಲ್ಲ. ಮತ್ತು ಇನ್ನು ನಿಮ್ಮನ್ನು ಹೆಂಗೆ ನಗಿಸ್ಬೇಕು ಅಂತ ಕೇಳಿದ್ ನಾನು. ಯಾಕಂದ್ರೆ ಅಳೋದು ಗೊತ್ತಿತ್ತಂದ್ರೆ ಮನುಷ್ಯಾಗ ಯಾವಾಗ ನಗಬೇಕು ಅನ್ನೋದು ಗೊತ್ತಾಕೈತಿ. ನಕ್ಕವಾಗ ಎಂದು ಅಳೋದು ಸಾಧ್ಯ ಇಲ್ಲ. ಅವನು ಅದನ್ನು ಕೂಡ ನಗೆಯಲ್ಲಿ ತೇಲಿಸಿಬಿಡ್ತಾನೆ ಅಥವಾ ನಗೆಯಲ್ಲಿ ಪರ್ಯಾವಸನಗೊಳಿಸ್ತಾನೆ. ಇಂಥ ಚಳಿ ಒಳಗೆ ಇಷ್ಟು ಜನ ಇವತ್ತು ಮತ್ತೆ ಸೇರಿರಿ ಅಂದ್ರೆ ನಿಜಕ್ಕೂ ಸೌಭಾಗ್ಯ. ನಾ ಇದನ್ನೇನು ಹಗಲಗಲ ಹೇಳೋದಿಲ್ಲ, ಯಾಕಂದ್ರೆ ಇದು ತ್ರಿಕಾಲ ಸತ್ಯ. ಏನು ಹೇಳಬೇಕನ್ನೋದು ನನಗೆ ದೊಡ್ಡ ಸಮಸ್ಯೆ ಈಗ ಕೊಪ್ಪಳ ಜಾತ್ರೆಯಾಗ. ಯಾಕಂದ್ರೆ 13 ವರ್ಷ ಆಯ್ತು. ಹೊಸಬ್ರು ಎಷ್ಟು ಮಂದಿ ಬಂದಿರೋ ಗೊತ್ತಿಲ್ಲ, ಹಳಬರು ಅಂತೂ ಕಾಯಂ ಇರ್ತೀರಿ. ಇದು ಮುಗುದಿಂದ ಏನೈತೆ ಅನ್ನೋದು ಈ ಸಲ ನನಗೆ ಗೊತ್ತಿಲ್ಲ. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ ಮಾತನ್ನು ನಿಮಗೆ. ಒಂದು ಪ್ರಶ್ನೆ ಕೇಳಿದ್ರಿ ಯಾರೋ ಒಬ್ಬರು, ಏನು ಒಂದೊಂದು ಸಿಂಗಲ್ ಲೈನರ್ ಅದಾವ ಸರ್ ನಮ್ಮ ತಾರೆ ಅಂತ. ಅವನು ಹೇಳಿನೂ ಇಲ್ಲ, ನನಗೆ ಗೊತ್ತಿಲ್ಲ. ಹಿಮಾಲಯದ ತಪ್ಪಲಲ್ಲಿ ಯೋಗಿಯೊಬ್ಬನಿದ್ದನು. ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ, ಇವತ್ತಿನಂಥ ಚಳಿ, ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು. ಅವನು ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದನ್ನು ಹುಡುಗರಿಗೆ ತುಂಬ್ರ ಅಂತ ಹೇಳ್ತಿದ್ದ ಮಾಸ್ತರ್. ಹುಡ್ರು ಎದ್ದು ನಿಂತು ಅವನು ಧ್ಯಾನ ಮಾಡುತ್ತಿದ್ದನು, ಅವನು ತಪವಗೈಯುತ್ತಿದ್ದನು, ಅವನು ಎಲ್ಲರೂ ಹೇಳಿದ್ರು. ಚಲೋ ಹೇಳಿದ್ರು ಎಲ್ಲರೂ. ಸಿದ್ಧಲಿಂಗ ಕಡೆಗೆ ಕುಂತಿದ್ದ. ಎಲ್ಲರೂ ಕೇಳಿದ ಮ್ಯಾಗ ಅವನು ಕೇಳ್ತಿದ್ರು. ಯಾಕಂದ್ರೆ ಸಿದ್ಧಲಿಂಗ ಅವ ರೆಡಿನೇ ಇರ್ತಾನೆ ಯಾವಾಗಲೂ. ಅವ ಓದ್ತಿದ್ದಿಲ್ಲ, ಬರೀತಿದ್ದಾನೆ. ಹಿಂದೆ ಕುಂದ್ರು ನೀನು ದಡ್ಡದಿ ಅಂತ ಹಿಂದೆ ಕುಂದ್ರಿಸ್ತಿದ್ರು. ಆದ್ರೆ ಅವನಂಥ ತ್ರಿಕಾಲ ಜ್ಞಾನಿ ಯಾರೂ ಇದ್ದಿಲ್ಲ. ಏನು, ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು, ಅವನು ಬೀಡಿ ಸೇದುತ್ತಿದ್ದನು. ಹುಚ್ಚ, ಎಂತೆಂಥ ಉತ್ತರ ಕೊಟ್ಟರು. ರ್ಯಾಂಕ್ ಬರ್ತಾರೆ ಇವ್ರು. ರ್ಯಾಂಕ್ ನಿಂದೇನ್ಲೆ ಅಲ್ರಿ, ಅವಕ್ಕೇನಾರ ಕಾಮನ್ ಸೆನ್ಸ್ ಐತೆ ಏನು ರ್ಯಾಂಕ್ ಬರೋದಕ್ಕೆ? ಗದಗುಡುವ ಚಳಿ ಅಂತೀರಿ, ಹಿಮ ಸುತ್ತ ಬಿದ್ದೈತೆ ಅಂತೀರಿ. ಅವ ಬೀಡಿ ಸೇದಿದ್ರೆ ಮೈ ಬೆಚ್ಚಗಾಗಿ ಬದುಕ್ತಾನೆ. ಇಲ್ಲಂದ್ರೆ ಸಾಯ್ತಾನವ. ಅಲ್ಲಿ ಮಾಡ್ಬೇಕಾದ ಕೆಲಸ ಅದು ಅಂತ ಅವರು. ಇಂಥ ಉತ್ತರಗಳನ್ನು ಕೊಡುವಂಥ ಜಾಣರು ನಮ್ಮ ಭಾಗದ ಜನ. ಎಷ್ಟು ಹಾಸ್ಯಕ್ಕೆ ವಸ್ತು ಸಿಗ್ತೈತೋ ಅದು ಉತ್ತರ ಕರ್ನಾಟಕದಿಂದ ಹೋಗಿರ್ತೈತೆ. ಅವ್ರನ್ನ ಅದಕ್ಕೆ ಮಾಡ್ರೇಟ್ ಮಾಡಿ ಹೇಳ್ತಾರೆ. ಇವತ್ತು ನಿಜಕ್ಕೂ ಇದು 13ನೇ ವರ್ಷ. ನನಗೆ ಭಾಳ ಸಂತೋಷನೂ ಆಗ್ತಾಯಿದೆ, ಆಶ್ಚರ್ಯನೂ ಆಗ್ತಾಯಿದೆ. ವಯಸ್ಸಾದಂಗೆಲ್ಲ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗಕತ್ತೈತಿ ಇಲ್ಲಿ. ಆಮೇಲೆ ಶ್ರೀಮಠವೂ ಕೂಡ ಎಷ್ಟು ಅದ್ಭುತವಾಗಿ ಬೆಳವಣಿಗೆ ಆಗ್ತಿದೆ ಅಂದರೆ, ಎಲ್ಲಿ ಹೋದರೂ ಕೊಪ್ಪಳ ಗವಿಸಿದ್ದೇಶ್ವರ, ನಿಮ್ಮದು ಗವಿಸಿದ್ದೇಶ್ವರ ಜಾತ್ರೆ ಕಾರ್ಯಕ್ರಮ ನೋಡೀವಿ ಅಂತಲೂ ಹೇಳ್ತಾರೆ. ಇವನ್ ಫಾರಿನ್ನಾಗ ಸಹಿತ. ಮತ್ತೊಂದು ಅದಕ್ಕೆ ಏನಾರು ಪಾಯಿಂಟ್ ಇಡ್ತಾರೆ, ನೀವು ಅಲ್ಲಿ ಮಾತಾಡ್ದಂಗೆ ನಮ್ಮ ಭಾಷಣಕ್ಕೆ ಬಂದಾಗ ಮಾತಾಡಲಿಲ್ಲಲ್ರಿ ಅಂತ. 20 ಮಂದಿ ಕುಂತಿರ್ತೀರಿ, ಏನು ಮಾತಾಡ್ಬೇಕಪ್ಪ ನಿಮಗೆ? ನಿಮ್ಮನ್ನು ಉಳಿಸಿ ಹೋಗ್ಬೇಕು, ನನ್ನ ಮುಗಿಸ್ಬೇಕು ಅಂತ ಐತಿ ಏನು? ಈ ವರ್ಷ ಅತಿ ಹೆಚ್ಚು ಚಳಿ ಐತೆ. ಚಳಿ ಹೆಚ್ಚಾದ್ರೆ ಯಾವ ಬೆಳೆ ಭಾಳ ಬೆಳಿತಾವ್ರಿ? ಕಡಲೆ, ನೆಲ್ಗಿಲ್ಲೇನಲ್ಲ ಹಂಗಂದ್ರೆ. ಅದಕ್ಕೆ ಹೋಳಿ ಮುಂದೆ ಕಡಲೆ ಸುಟ್ಕೊಂಡು ತಿಂತಾರೆ ಕೆಲ ಊರಾಗ, ಹಲ್ಲು ಗಟ್ಟಿ ಆಗಲಿ ಅಂಥೇಳಿ. ಕಾಮನ ಬೆಂಕಿ ಒಳಗೆ
ಕಡ್ಲೆ ಸುಟ್ಕೊಂಡು ತಿಂದ್ರೆ ಹಲ್ಲು ಗಟ್ಟ್ಯಾಕವ ಅಂತ ನಾವು ಯಲಬುರ್ಗದಾಗ ಇದ್ದಾಗ ಅಲ್ಲಿನ ರೈತಾಪಿ ಜನ ಹೇಳ್ತಿದ್ರು. ನಾವು ಅಂಥದ್ದೊಂದು ತಂದು ಹಲ್ಲು ಮುರ್ಕೊಂಡಿದ್ವಿ. ಹಿಂಗೆ ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಜಿಟಿ ಜಿಟಿ ಮಳೆಯಲ್ಲಿ ಕೊರೆಯುವ ಚಳಿಯಲ್ಲಿ, ಜಿಟಿ ಜಿಟಿ ಮಳೆಯಲ್ಲಿ ಕೊರೆಯುವ ಚಳಿಯಲ್ಲಿ ಅಂತ ಇಂಥವೆಲ್ಲ ಕೆಲವು ಶ್ಲೋಕಗಳು ಎಂಡ್ ಆಗೋದು ಭಾಳ ವಿಚಿತ್ರ ಇರ್ತಾವೆ. ಅಂಥ ವಿಷಯಗಳನ್ನು ನಾನು ಹೇಳಿನೋ ಇಲ್ಲ ನನಗೆ ಗೊತ್ತಿಲ್ಲ. ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲೇ ಅಂತ ಮಾತಾಡ್ತಿದ್ರಂತ ಇಬ್ಬರು. ಅವ ಇದ್ದೂರು ಬಿಟ್ಟು ಎಲ್ಲಿ ಹೋಗಿದ್ದಿಲ್ಲ. ನಮ್ಮ ಭಾಗದಾಗ ಬೇಕಾದಷ್ಟು ಮಂದಿ ಇದ್ದೂರು ಬಿಟ್ಟು ಕೊಪ್ಪಳಕ್ಕೆ ಬಂದವರು ಮತ್ತು ಮುಂದೆ ದೊಡ್ಡ ಊರ ನೋಡ್ಲಾರ್ದವ್ರು ಭಾಳ ಜನ ಇರ್ತಾರೆ. ಹಾಂ, ಏನು ಹೇಳಿದವ? ಜಗತ್ತು ಚಂದ್ರನ ಮೇಲೆ ಹೋಗೈತಿ, ನೀ ಇಲ್ಲೇ ಕುಂತಿಯಲ್ಲೇ. ಮಂಗಳೂರವ ಬೋರ್ಡ್ ಮ್ಯಾಗ ಬರ್ದದ್ದು ನೋಡಿದೆ. ಅವ ಹೇಳ್ದ, ಚಂದ್ರನ ಮೇಲೆ ಹೋಗೋದು ಮನುಷ್ಯರಿಗೆ ಸಾಧ್ಯವಿಲ್ಲ. ಅವ ಇನ್ನೊಬ್ಬ ಅಂದ, ಇಲ್ಲ ಇಲ್ಲ, ಹೀಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಚಂದ್ರನ ಮೇಲೆ ಹೋಗೋದು ಅಂದ್ರೆ ಏನದು, ನಮ್ಮ ದೇವರು ಅಂತವ. ಎಂತೆಂಥವ್ರೋ ಜಗತ್ತು ಚಂದ್ರನ ಮೇಲೆ ನೀನು ಇಲ್ಲೇ ಕುಂತಿಯಲೆ ಅಂತ ಹೇಳಿದಾಗ ಅವ ಅಂದಂತ ಅಲ್ಲಿಗೆ ಹೋಗಾಕ ನಂತಾಗ ರೊಕ್ಕಿಲ್ಲ ಮೊದಲೇದು, ಅಲ್ಲಿನ ಕುಡಿಯೋಕೆ ನೀರಿಲ್ಲ. ನೀರು ಬಂತು ಅಂದ್ರೆ ನಾನು ಅಲ್ಲಿಗೆ ಹೋಗಿ ಗದ್ದೆ ಖರೀದಿ ಮಾಡವ ಅನ್ನಂತಾವ. ಮೋಸ್ಟ್ಲಿ ಗಂಗಾವತಿ ಅವನ ಅಂತ ಅನಿಸ್ಬಿಡ್ತೀನಿ ನನಗೆ. ಬನ್ನಿ ಕುಳಿತುಕೊಳ್ಳಿ ಅಂತೀವಿ. ನಾಯಿಗೆ ನೋಡ್ರಿ ಎರಡೇ ಶಬ್ದದಾಗ ಅದು ಎಷ್ಟು ನಿಯತ್ತು ಕಲ್ತೈತೆ ಅಂದ್ರೆ ಮನುಷ್ಯ ಜ್ಞಾನ ತುಂಬ್ಕೊಂಡಂಗೆಲ್ಲ ನಿಯತ್ತು ಮರಿತಾನ ಅಂತ. ಅದು ಬಾ ಹೋಗು ಎರಡೇ ಸಾಕದಕ್ಕೆ. ನಾವು ಭಾಳಷ್ಟು ವಿಷಯಗಳನ್ನ ತಿಳ್ಕೊಂಬಿಟ್ಟಿವಿ ಅಂದರೆ ವಿನೀತರಾಗೋದಿಲ್ಲ ಅಂತ ಹೇಳ್ತಾವ್ರು ಕೆಲವು ಶಾಸ್ತ್ರಗಳು. ಸ್ವಲ್ಪ ಕಲೀರಿ, ಭಾಳಷ್ಟು ಕೇಳ್ರಿ ಅಂತ. ಇದಕ್ಕೆ ಉದಾಹರಣೆ ನಮ್ಮ ಈ ಕೊಪ್ಪಳದ ಜಾತ್ರೆಗೆ. ನೆಕ್ಸ್ಟ್, ಹೆಂಡತಿಯನ್ನು ಏನೆಂದು ಕರೆಯಬೇಕು? ಹೆಂಡತಿಯನ್ನು ಏನೆಂದು ಕರೆಯಬೇಕು? ಲೇ ಅಂತಾರೆ ಕೆಲವರು, ಚಿನ್ನ ಅಂತಾರ, ರನ್ನ ಅಂತಾರ. ಆಕೆ ನೋಡಿದಾಗ ಕಬ್ಬಣದಂಗೆ ಹಾಕಿರ್ತಾರೆ. ಬೆಲ್ಲದ ಪೆಂಟೆ ಆಗಿರ್ತಾಳೆ ಆಕೆ, ಈಚಿಲ್ ಚಾಪೆ ಆಗಿರೋ ಬೆಲ್ಲದ ಪೆಂಟೆ ಹಂಗೆ. ಚಿನ್ನ ಅಂದ್ರೆ ಏನು ಒಪ್ತಿದ್ದಾವ. ಇದು ಹೆಂಡತಿಯನ್ನು ಏನೆಂದು ಕರೆಯಬೇಕಂತ ಕೇಳಿದಾಗ ಬೀಚವ್ರು ಉತ್ತರ ಕೊಟ್ರೆ, ಯಾಕೆ ಕರಿತೀವೋ ಮರ, ಆರಾಮಿದ್ದು ಬಿಡು ಅಂದ್ರೆ ಅಂತವ. ನೋಡ್ರಿ, ಒಂದೊಂದೇ ಸಿಂಗಲ್ ಲೈನ್ ಅಂತ ಇಂಗ್ಲೀಷ್ನಾಗಿರೋವನ್ನ ನಾನು ಕನ್ನಡದಾಗ ತೊಗೊಂಡಿನಿ. ನೆಕ್ಸ್ಟ್ ರೀ, ಹೆಂಡತಿಯನ್ನು ಎಲ್ಲಿಯವರೆಗೂ ಹೊಡೆಯಬೇಕು? ಎರಡನೇ ಪ್ರಶ್ನೆ ಕೇಳಿದ್ರು. ಎಲ್ಲಿವರೆಗೆ ಹೊಡಿಬೇಕು ರೀ ಆಕಿನ? ಬುದ್ಧಿ ಬರೋವರೆಗೆ ಹೊಡಿಬೇಕು, ಪಾಠ ಕಲಿಯೋವರೆಗೆ ಹೊಡಿಬೇಕು? ಅದಕ್ಕೆ ಬೀಚಿ ಉತ್ತರ ಕೊಡ್ತಾರೆ, ಹೆಂಡತಿಯನ್ನು ಆಕೆ ತಿರುಗಿ ಹೊಡೆಯುವವರೆಗೂ ಹೊಡೆಯಬೇಕು, ಆಮೇಲೆ ಕೈ ಚೈಲಿ ಕುಂತ್ಬಿಡು ನೀನು. ನೆಕ್ಸ್ಟ್, ಹೇಗಿದ್ದಮ್ಮ? ಈಗ ಯಾರಾದ್ರೂ ಹೊಸದಾಗಿ ಮದುವೆ ಆದವ್ರು ಕೇಳ್ತಾರೆ, ಹೇಗಿದ್ದಾನಮ್ಮ ನಿನ್ನ ಗಂಡ ಅಂತ ಕೇಳ್ತಾರೆ. ಆಕೆಂತ ಏನ್ರಿ ಹೇಗಿದ್ದಾನಮ್ಮ ನಿನ್ನ ಗಂಡ ಅಂತ ಏಕವಚನದಿಂದ ಅಂತ ಮಾತಾಡಿಸ್ತಾರ? ಅಲ್ಲಿ ಮತ್ತೆ ಇನ್ನೇನು ಕೇಳ್ಬೇಕ್ರಿ ಇದಕ್ಕೆ ಕನ್ನಡದಾಗ? ಇದಕ್ಕೆ ಬಹುವಚನ ಹಾಕಕ್ಕೆ ಬರ್ತೈತೇನ? ಹೇಗಿದ್ದಾನಮ್ಮ ನಿನ್ನ ಗಂಡ ಅಂತ ನೀವು ಎಷ್ಟು ಅಸಭ್ಯ ಮಾತಾಡ್ತಿದ್ದೀರಿ, ನಿಮಗೆ ಸೆನ್ಸ್ ಇಲ್ಲ ಅಂದ್ಲಂತಾಕೆ. ಆತಮ್ಮ ಹೇಗಿದ್ದಾರಮ್ಮ ನಿಮ್ಮ ಗಂಡರು ಅಂದವ, ಬಹುವಚನ ಆತಲ್ಲ, ಹೌದಾ? ಮಕ್ಕಳಿಗೆ ವ್ಯಾಕರಣ ಕಲಿಸುವಾಗ ವ್ಯಾಕರಣ ಅಂದ್ರೆ ಕೆಟ್ಟ ತ್ರಾಸಾಕೈತೆ ಅನ್ನಿಸ್ಲಾರ್ಬೇಕಂದ್ರೆ ಇಂಥವನ್ನ ಹೇಳ್ಬೇಕ್ರಿ ಮಕ್ಕಳಿಗೆ. ಇದರಿಂದ ಕನ್ನಡದ ಹಿರಿಮೆ ಕೂಡ ಹೆಚ್ಚಾಗ್ತದೆ, ಮಕ್ಕಳು ಜಲ್ದಿ ಗ್ರಾಸ್ಪ್ ಮಾಡ್ತಾರೆ. ಇದು ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸೋ ಗುಣ ಅಥವಾ ಬುದ್ಧಿ ಏನೈತ್ರಿ ಹೆಣ್ಮಕ್ಳದ್ರಿ, ತಂದಿಗಿಲ್ಲ ಪಾಪ ಇದು, ಹೌದಲ್ರಿ? ಅಯ್ಯೋ ನನ್ನ ಮಗ ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸಲಿ, ಯಾಕೆ ಬಾಗಲ ಮನೆ ಯಾಕೆ ಸೇರಿಸಾಳ? ಅವನು ಯೋಗ್ಯತೆ ಏನ ಹುಡುಗಂದು? ಶಾಲಿಗೆ ಹೋಗ್ಯಾನಂತ ನಮ್ಮ ಮಗ ಕಾನ್ವೆಂಟಿಗೆ ಹೋಗಿದ್ದಾನೆ ಅಂತ ಹೇಳ್ತಾಳೆ ತಾಯಿ. ಅದಾಗ ಗಂಡನ ಕೇಳ್ರಿ, ಹೋದಿತ್ತಾಗ ಶಾಲಿಗೆ ಹೋಗ್ಯಾನ, ಅದಕ್ಕೆ ತೋರಿಸ್ಬಿಡ್ತಾನ ನಾವು ಇತ್ತಾಗ ಹೋಗ್ಯಾನ ಬಿಟ್ಟಲ್ಲ, ಹೌದಾ? ಭಾಳ ಕಾಳಜಿನೂ ಮಕ್ಕಳನ್ನ ಕೆಡಿಸ್ತೈತೆವ, ಭಾಳ ಅಲಕ್ಷಣ ಮಕ್ಕಳು ಕೆಡಿಸ್ತೈತೆ. ಅದಕ್ಕೆ ಎರಡನ್ನೂ ಸಮತೋಲನ ಮಾಡ್ಬೇಕಂತ ಅದಕ್ಕೆ ತಂದಿಗೆ ತಿಳಿಲಾರ ತಾಯಿಗೆ ತಿಳಿಬೇಕು, ತಾಯಿಗೆ ತಿಳಿಲಾರ ತಂದಿಗೆ ತಿಳಿಬೇಕು ಅಂತ ಮಾತು. ಹಿಂಗೆ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥಾಗ ಇನ್ನೊಬ್ಬ ಭಾಳ ಚಂದ ಬರೀತಾನೆ. ನನ್ನ ಹೆಂಡತಿ ಸಿಟ್ಟಾದಾಗ ಬುಸುಗುಟ್ಟುವ ಕುಕ್ಕರ್, ಅಳುವಾಗ ತೊಟ್ಟಿಕ್ಕುವ ವಾಟರ್ ಫಿಲ್ಟರ್. ನೋಡ್ರಿ ಎಷ್ಟು ಚಂದ ಐತೆ. ನನ್ನ ಹೆಂಡತಿ ಸಿಟ್ಟಾದಾಗ ಬುಸುಗುಟ್ಟುವ ಕುಕ್ಕರ್, ಅಳುವಾಗ ತೊಟ್ಟಿಕ್ಕುವ ವಾಟರ್ ಫಿಲ್ಟರ್, ಇನ್ನು ಮಕ್ಕಳು ಮಿಕ್ಸರ್ ಗ್ರೈಂಡರ್. ಇವೆಲ್ಲ ನೋಡುವ ನಾನು ಸುಮ್ಮನೆ ಫ್ರಿಜ್, ರೆಫ್ರಿಜರೇಟರ್. ಎಷ್ಟು ಚಂದ ಐತೆ, ಹೌದಾ? ಕನ್ನಡ ಓದುವ ಹವ್ಯಾಸ ಬರ್ಬೇಕು ನಿಮ್ಗೆ. ಸಾಹಿತ್ಯ ಅಂದರೆ ಇಂಥವನ್ನು ಓದೋದ್ರಿಂದ ಶುರು ಮಾಡ್ಬೇಕು. ನಾನು ಇಂಥವ್ರನ್ನ ಶುರು ಮಾಡಿ
ಆಮೇಲೆ ಪುರಾಣ ಪುಣ್ಯಕಥೆಗಳನ್ನ ಓದಿ ಅಂದ್ರೆ ಓದೋದಕ್ಕೆ ಸ್ಟಾರ್ಟಿಂಗ್ ಹಾಸ್ಯ, ಬಟ್ ಅದೇ ನಮ್ಮ ಕೈ ಹಿಡಿತು. ನೆಕ್ಸ್ಟ್ ರೀ, ಹೆಣ್ಮಕ್ಳು ವಾಕಿಂಗ್ ಮಾಡ್ತಾರೆ ಈ ಊರಾಗ ಭಾಳ ಕಮ್ಮಿ ಅವ, ಹೌದಲ್ಲ? ಗಂಡು ಮಕ್ಕಳು ನೋಡ್ರಿ ಹೆಂಗಿರ್ತಾರೆ ಹಂಗೆ ಹೋಗಿಬಿಡ್ತಾರೆ. ಹಾಂ, ಭಾಳ ಮಂದಿ, ಎಷ್ಟೋ ಮಂದಿ ಪಟ್ಟಿ ಡ್ರೈಯರ್ ಮ್ಯಾಗ ವಾಕಿಂಗ್ ಮಾಡ್ತಿರ್ತಾರೆ. ಏನು ರೀ ಡ್ರೈಯರ್ ಮ್ಯಾಗ ಬಂದಿರಲ್ಲ, ನಮ್ಮನ್ನ ಯಾರು ನೋಡ್ತಾರೆ? ದೊಡ್ಡ ಸೆಂಟೆನ್ಸ್ ಇದು. ಅವಾಗ ಅದ ಭರವಸೆ. ಡ್ರೈಯರ್ ಮ್ಯಾಗ ಬಂದಿರೋ ಓದ್ಸ, ಅವಾಗ ಲುಂಗಿ ಉಟ್ಕೊಂಬ, ನಮ್ಮನ್ನ ಯಾರು ನೋಡ್ತಾರೆ ಬಿಡ್ಲ? ಎಷ್ಟು ಸಲೀಸ್ ಹೇಳ್ತಾರವ. ಅದ ಹೆಣ್ಮಕ್ಳು ವಾಕಿಂಗ್ ಹೋಗ್ಬೇಕಂದ್ರೆ ಹಿಂದಿನ ದಿವಸ ಮೀಟಿಂಗ್ ಕರಿತೀರಿ ಅವನು. ಸುಶೀಲಾ, ಉಮಾ, ಪಾರ್ವತಿ, ಶಾಂತ ಎಲ್ಲರೂ ಬರ್ರಿವ, ಮೈ ವಜ್ಜೆ ಆಗಿಬಿಟ್ಟೈತೆ ನಮ್ಮದು. ನಾಳಿಂದ ನಾವು ನಮ್ಮ ಮನೆಯವ್ರಂಗೆ ವಾಕಿಂಗ್ ಹೋಗ್ಬೇಕು. ಹೋಗೋಣ ಬಿಡ, ಅದ್ರಾಗೇನೈತೆ. ಹೌದು, ನಂದು ವೇಟ್ ಜಾಸ್ತಿ ಆಗೈತೆ ನೋಡ್ರಿ. ಎಲ್ಲರೂ ಚೂಡಿದಾರ್ ಅಂದರೆ ಚೂಡಿದಾರ್, ಸೀರೆ ಅಂದರೆ ಸೀರೆ, ನೈಟ್ ಅಂದ್ರೆ ನೈಟ್. ಡ್ರೆಸ್ ಕೂಡ ಮಾತಾಡ್ತಾರೆ ಯಾರು ವಾಕಿಂಗ್ ಹೋಗ್ಬೇಕಾದ್ರೆ. ಹಾಂ, ಕೊಂಡು ಎಲ್ಲರೂ ಮಾತಾಡಿ ಬೇಡ ಸೀರೆನ ಉಟ್ಕೊಂಡು ಹೋದ್ರಾತು ಅಂತ ಡಿಸೈಡ್ ಮಾಡಿ ಮನ್ಯಾಗಿರೋ ಮದುವೆ ಸೀರೆ ಎಲ್ಲ ತೆಗೆದು ಉಟ್ಕೊಂಡು ಹೋದರು. ಹಾಂ, ಒಬ್ರಿಗೆ ಎಷ್ಟು ನಡೆದೀವಿ ಅಂತ ಗೊತ್ತಿಲ್ಲ. ಬರೀ ಈ ಸೀರಿಯಲ್ ತೊಗೊಂಡು ಅವಾಗ ತೊಗೊಂಡು ಅಂತ ಇನ್ನಿಷ್ಟು ಆಕ್ಸಪಟ್ಟು ಸಂಕಟಪಟ್ಟು ಹೊಟ್ಟೆ ಕಿಚ್ಚಾಗಿ ಮನೆಗೆ ಬಂದ್ರೆ ಮರದಿನ ದಿವಸದಿಂದ ವಾಕಿಂಗೇ ಇಲ್ಲ. ಇರು ತಂಬೂರಿ ದಾಸೈಗಳು ಯಾಕೆ ಊರು ಅಡ್ಡಾಡ್ತಾರೆ? ಅದಕ್ಕೆ ತಿರುಗೋ ಮನುಷ್ಯ, ಅಡ್ಡಾಡೋ ಮನುಷ್ಯ, 4 ಮಂದಿಯಾಗಿ ಬೆರೆಯೋ ಮನುಷ್ಯ. ಈಗೇನೈತೆ ಶಾಲೆಯಿಂದ ಬಂದು ಮಕ್ಕಳು ಆಡೋದೇ ಇಲ್ಲ. ಜಗತ್ತಿನ ಶ್ರೇಷ್ಠ ಆಟ ನಾನು ಯಾವಾಗಲೂ ಹೇಳೋದು ಕಬಡ್ಡಿ. ನಿಮ್ಮ ಕ್ರಿಕೆಟ್ ಅಲ್ಲ, ಟೆನ್ನಿಸ್ ಅಲ್ಲ, ಏನು ಇವತ್ತಂತೂ ಕೇರಮ್ ಸಹಿತ ಯಾರೂ ಆಡಂಗಿಲ್ಲ ರೀ. ಕೇರಮ್, ಕಬಡ್ಡಿ ಅಂತ ಶ್ರೇಷ್ಠ ಆಟ, ಅದು ಭಾರತೀಯ ಆಟ. ಹೌದಾ, ಒಪ್ತೀರಾ? ಕ್ರಿಕೆಟ್ ಆಡ್ತಿ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡ್ತಿರ್ತೀರಿ, ಹಿಂದೆ ನಿಂತ ಇದು ಯಾವುದೋ ಸೈಕಲಿಗೆ ಹವಾ ಹೊಡ್ಯಕತ್ತೈತಿ ಅಂತ ತಿಳ್ಕೊಂತ. ಹೌದಾ? ಕಬಡ್ಡಿ ಒಳಗೆ ಏನೈತ್ರಿ, ಈ ನಮ್ಮ ಇಡೀ ದೇಹಕ್ಕೆ ವ್ಯಾಯಾಮ ಸಿಗ್ತೈತಿ. ಫಸ್ಟ್ ಕಣ್ಣು, ಕಬಡ್ಡಿ ಕಣ್ಣು ಗುಡ್ಡಿ. ನೀವು ಕಣ್ಣು ಪರೀಕ್ಷೆ ಮಾಡೋಕೆ ಹೋದಾಗ ಇತ್ತಾಗ ನೋಡಪ್ಪ, ಗೋಣ್ ಒಳಸ್ಬೇಡ, ಇತ್ತ ನೋಡು ಅಂತ ಕಣ್ಣು ಪರೀಕ್ಷೆ ಮಾಡ್ತಾರೆ. ಹೌದಾ? ಬರೀ ಹಿಂಗೆ ನೋಡ್ತಾರೆ, ಕಣ್ಣು ಗುಡ್ಡಿ ನಿಂತಾವಂತ. ಕಬಡ್ಡಿ ಕಣ್ಣು ಗುಡ್ಡಿ ಕೆಲಸ. ಹೌದಾ? ಕೈ ಕಬಡ್ಡಿ ಉಸಿರು ಹಿಡಿತಾನ. ಕಬಡ್ಡಿ. ಹಾಂ, ಅದು ಶ್ವಾಸ ಬಂಧ ಮಾಡೋದು ಯೋಗ. ಕಣ್ಣಿಗೆ ಕೆಲಸ ಕಬಡ್ಡಿ. ಕಾಲು ಜಾಡಿಸ್ತಾನೆ. ಕಬಡ್ಡಿ ಹೋಗ್ತಾನೆ. ಅಲ್ಲಿ 9 ಕಬಡ್ಡಿಗೆ ಎಷ್ಟು 9 ಮಂದಿ ಇರ್ತಾರೆ? 7 ಮಂದಿ ಇರ್ತಾರೆ. ಕಬಡ್ಡಿ ಅಂತ ಕೈ ಕಾಲು ಎಲ್ಲದಕ್ಕೆ ವ್ಯಾಯಾಮ. ಇಷ್ಟಾದರೂ ಅವನ್ನ ಹಿಡಿದು ಅವ ಕೆಳಗೆ ಬಿದ್ದು ಅಷ್ಟು ಮಂದಿ ಮ್ಯಾಗ ಹಿಡಿದಿರ್ತಾರ. ಆದರೂ ಅವ ಏನು ಮಾಡ್ತಾನೆ, ಕೈ ಕಾಲು ಕಬಡ್ಡಿ ಅಂತ ಉಸಿರು ಬಿಡ್ಲಾರ್ದು ಬಂದು ಆ ಲೈನ್ ಮುಟ್ಟಿ ಔಟ್ ಮಾಡ್ತಾನೆ. ಇದೇನು ತೋರಿಸ್ತೈತೆ? ಮುಂದೆ ನಿನ್ನ ಜೀವನದೊಳಗೆ ಇಡೀ ಕುಟುಂಬ, ನಿಮ್ಮ ತಂದೆಯ ನಂತರ ನಿನ್ನ ಹೆಗಲೇ ಇರ್ತೈತಮ್ಮ, ಅವ್ರನ್ನೆಲ್ಲ ಹೊತ್ಕೊಂಡು ಗುರಿ ಮುಟ್ಟಬೇಕು ನೀನು ಅನ್ನೋದು ಕಬಡ್ಡಿ ಆಟದ ಒಳಗುತ್ತೆ. ಈಗ ಮಕ್ಕಳನ್ನ ಬರೇ ಕುಂದ್ರು ಓದು ರ್ಯಾಂಕ್ ಬರಬೇಕು, ಫಸ್ಟ್ ಕ್ಲಾಸ್ ಬರಬೇಕು. ನಾವೆಲ್ಲ ನಮ್ಮ ರಿಸಲ್ಟನ್ನು ಎಂದೂ ಮ್ಯಾಗ ಹುಡುಕಿದವರಲ್ಲವ, ಕೆಳಗೆ ನೋಡ್ತಿದ್ವಿ. ಮೊದಲು ಐತೆ ಇಲ್ಲ ಅಂತ ಖಾತ್ರಿ ಮಾಡ್ಕೊಂತಿದ್ವಿ ನಾವು. ಹಿಂಗೆ ಮ್ಯಾಲೆ ನೋಡಿದಾಗ ಒಬ್ಬೊಬ್ಬ 2nd ಕ್ಲಾಸ್ನಾಗಿತ್ತು ನಂದು ಇದು ಹೆಸರು. ಒಬ್ಬೊಬ್ಬ ಪ್ರಾಣೇ 2nd ಕ್ಲಾಸ್ ಓದ್ಯಾನಂದ್ರೆ ಇದು ಭಾರಿ ಆಯ್ತು ಬಿಡಪ್ಪ ಅಂದ್ರೆ ಮಾಸ್ತರ ಗಾಬರಿ ಆಗಿದ್ರು. ಹೆಂಗೆ ಪಾಸ್ ಆದಿಲ್ಲ ಅಂತ ಅವ್ರಿಗೆ ಗಾಬರಿ ಆಯ್ತು. ಹೌದ್ರಿ? ಹಾಗೆ ಪಡೆದ ಘಟನೆ ಒಂದು ಸ್ವಲ್ಪ ನಾನು ಉತ್ಪ್ರೇಕ್ಷಿಸ್ತೀನಿ. ಎಷ್ಟು ಮಾತಾಡ್ತಿದ್ರು ಹೆಣ್ಮಕ್ಳು ಅಂದರೆ, ಅವಾಗಿನ್ನ ಮೈಕ್ ಇದ್ದಿಲ್ಲಮ್ಮ, ಕಟ್ಟಿ ಹಿಂಗೆ ತುದಿ ಕುಂತು ಪಾಪ ಮಾತಾಡ್ತಿದ್ರು ಅವ. ಹಾಂ, ಅವ್ರು ಕೇಳಲಾರ್ದಕ್ಕೆ ಕೆಲವ್ರು ಮುಂದೆ ಬಂದು ಕುಂತು ಹಿಂಗೆ ಕೇಳ್ತಿದ್ರು. ಹೆಣ್ಮಕ್ಳಂತೂ ಸರಿ ಮಾತಾಡ್ತಿದ್ರು. ಅವ್ರಿಗೆ ಸಾಕಾತು. ನಾ ಎದಕ್ಕೆ ಬರೋಣ ಹೇಳಕ್ಕೆ ಬಂದೀನಿ ಇಲ್ಲಿಗೆ? ಹಾಂ, ಏನಕ್ಕೆ ನಿಮ್ಮೊಳಗೆ ನೀವು ಮಾತಾಡಿದ್ರ ಅಂತ ಬೈದು ಬಿಟ್ರಿ. ಒಬ್ಬಕ್ಕೆ ಏನು ಅನ್ಬೇಕು? ಮಾತಾಡಯಪ್ಪ, ನೀನು ಯಾರು ಬೇಡ ಅಂದಾರ, ನಿನಗೆ ನಮಗೆ ಅಂತ ನಡೆದ ಘಟನೆ ರೀ ಇದು. ನಮ್ಮ ಗಂಗಾವತಿ ಒಳಗೆ ಒಂದು ಮಠದಾಗ ಹಿಂಗೆ ಅನಿಸ್ಕೊಂಡು ಪಾಪ ಶಾಸ್ತ್ರಿ ಎಷ್ಟು ಪುರಾಣ. ಶ್ರಾವಣ ಮಾಸ ಅಂದ್ರೆ ಫೇಮಸ್. ನಿಮಗೆ ಹೆಣ್ಮಕ್ಳಿಗೆ ಅಮ್ಮ ಎಲ್ಲ ಹಬ್ಬ ಇರೋದು, ಹುಣ್ಣಿಮೆ, ಓಸು ನಿಮ್ಮ ನಮ್ದೇನಿಲ್ಲ ರೀ, ಎಲ್ಲ ಹಾಕಿದ ಅನ್ನೋ ಲೆಕ್ಕಕ್ಕೆ ನಾವು ಬಂದಿರ್ತೀವಿ ಸ್ನೇಹಿತರೆ. ಹಾಗೆ ಜೀವನದಲ್ಲಿ ಇದು ಹಾಸ್ಯಾತ್. ಇನ್ನು ಸಂದೇಶಗಳು ಏನಂದ್ರೆ, ಇಲ್ಲಿ ಬೇಕಾದಷ್ಟು ಜನ ಶ್ರೀಮಂತರಿದ್ರಿ, ಶ್ರೀಮಂತ ಭಕ್ತರದಾರ, ಮಠದ ಅಭಿವೃದ್ಧಿಯನ್ನು ಮಾಡ್ತಾರೆ, ಎಲ್ಲ ಕೆಲಸಗಳನ್ನ ಯಾರೋ ಮಾಡ್ಕೊಂಡು ಹೋಗ್ತಾರೆ. ಇವೆಲ್ಲ ಸಾಮಾನ್ಯ ಅಲ್ಲ. ನಿಮಗೆಲ್ಲ ಗೊತ್ತಿರುವಂತೆ ಜನಕ ರಾಜ, ಸೀತಾಮಾತೆಯ ತಂದೆ, ಆ ಕಾಲದ ಬಹುದೊಡ್ಡ ಕೋಟ್ಯಾಧೀಶ. ಆತನ ಮನೆ ಬಂಗಾರದ ಮನೆ ಇತ್ತಂತ. ಅಂಥ ಬಂಗಾರದ ಮನೆ ಇದ್ದಲ್ಲಿ
ಆತನತ್ತನ ಏನಾದರೂ ಪರೀಕ್ಷೆ ಮಾಡಬೇಕು. ಆತ ಭಾಳ ಅಷ್ಟು ಬಂಗಾರದ ಮನೆಯಲ್ಲಿ ಬಂಗಾರ ತಾಟಿನಲ್ಲಿ ಉಂಡ್ರು ಆತ ಪರಮ ವೈರಾಗ್ಯಶಾಲಿಯಾಗಿದ್ದ, ವಿರಾಗಿಯಾಗಿದ್ದ. ಇದು ಇಡೀ ದೇಶದೊಳಗೆ ಹಬ್ಬಿಟ್ಟಿತ್ತು. ಇದನ್ನು ಒಬ್ಬ ಕೆಲವು ಸಾಧುಗಳಿಗೆ ಕೇಳ್ಕೊಂಡ್ರು. ಆ ಸಾಧುಗಳು ಏನಿರು ಹೆಂಗಂದ್ರೆ ಬತ್ತಲೇ ಸಾಧುಗಳು, ಬರೀ ಲಂಗೋಟಿ. ಈ ಲಂಗೋಟಿಯ ಈ ಸಾಧುಗಳೆಲ್ಲ ಮಾತಾಡ್ತಾ ಅಲ್ರೋ ನಮ್ಮನ್ನು ಒಬ್ಬರು ವೈರಾಗ್ಯಶಾಲಿಗಳು ಅನ್ನಂಗಿಲ್ಲ, ಆ ಜನಕರಾಜನ ವೈರಾಗ್ಯಶಾಲಿ ಅಂತಾರೆ ನೋಡು. ಪರೀಕ್ಷೆ ಮಾಡೋಕೆ ಅವ್ನು ಏನು ವೈರಾಗ್ಯ? ಬಂಗಾರ ತಾಟ್ಯಾಗ ಉಣ್ತಾನೆ, ಬಂಗಾರದ ಮನ್ಸಿಗೆ ಮಕ್ಕೊಂತಾನೆ. ಬೇಕಾದ ಸಂಪತ್ತು ಐತಿ ಅವನ ಮನ್ಯಾಗ. ಲೈಟ್ ಇದ್ದಿಲ್ಲ, ಮುತ್ತರತ್ನಗಳು ಇಡ್ತಾರಂತ ಲೈಟಿನ ಜಾಗದಾಗ. ಅವೇ ಬೆಳಕು, ಮುತ್ತರತ್ನಗಳ ಬೆಳಕೇ ಬೆಳಕು. ಪರೀಕ್ಷೆ ಮಾಡ್ಬೇಕಂತೇಳಿ ಒಬ್ಬ ಲಂಗೋಟಿ ಕೈಯಾಗೊಂದು ಬಡಿಗೆ ಹಿಡ್ಕೊಂಡಂಥ ಸಾಧು ಆತನ ಮನೆಗೆ ಹೋಗಿ ಬರ್ರಿ ಸಾಧುಗಳಿಗೆ ಬೇಕಾದ್ದು ಕೊಡ್ತಿದ್ದ. ನಾನೇನು ತೊಗೊಳಗ, ನಾನು ಸಾಧು, ನಿನ್ನಂಗೆ ಬಂಗಾರ ತಟ್ಟಾಗ ಉಣ್ಣಂಗಿಲ್ಲ. ನಾನು ನಿಜವಾಗಿ ನಾನು ಧನ್ಯನಾದ ಇವತ್ತು ನಿಮ್ಮಂಥವ್ರು ಸಿಕ್ಕಾಗ. ನಿಮ್ಮಿಂದ ನಾನು ವೈರಾಗ್ಯದ ಪಾಠ ಕಲಿಬೇಕಾಗೈತೆ, ದಯವಿಟ್ಟು ಹೇಳಿಕೊಡ್ರಿ ನನಗೆ. ಬರ್ರಿ ಹೋಗೋಣ ಹೊರಗೆ ಅಂತೇಳಿ ಕರ್ಕೊಂಡು ಹೋದ. ಆತನ ಉಪಚಾರ ಮಾಡಿದ. ಆತ ಜಳಕ ಮಾಡ್ಕೊಂಡು ಪ್ರಸಾದ ತೊಗೊಂಡು ಇಬ್ಬರು ಜನಕರಾಜನ ಜೊತೆಗೆ ಊರಿನ ಸ್ವಲ್ಪ ದೂರದಲ್ಲಿ ಒಂದು ಸರೋವರ ಇತ್ತು. ಆ ಸರೋವರ ದಂಡಿ ಮೇಲೆ ಕೂತು ಏನಾದರೂ ನನಗೆ ಮಾತುಗಳನ್ನ ಗಮನ ಇಟ್ಟು ಹೇಳೋದು ಕೊಡಬೇಕು. ಇಲ್ಲ, ನಾನು ನಿನ್ನ ಪರೀಕ್ಷೆ ಮಾಡೋದಕ್ಕೆ ಬಂದೀನಿ. ನೀನು ಮಹಾ ಶ್ರೀಮಂತ ಅಂತ ಹೇಳ್ತಿದ್ದಿ, ವೈರಾಗಿ ಅಂತ ಹೇಳ್ತಾರೆ, ವಿರಾಗಿ ಅಂತ ಹೇಳ್ತಾರೆ. ಏನು ನಿನ್ನ ಮನೆ ಬಂಗಾರದ ವಾತಾವರಣ ಐತಿ, ಎಲ್ಲ ಕಡೆ ಬಂಗಾರ, ಎಷ್ಟು ವೈಭವದಿಂದ ಬಾಳಾಕತ್ತಿ ನೀನು, ಪಂಚಭಕ್ಷ ಪರಮಾನ್ನಗಳನ್ನ ದಿನ ಉಣ್ತೀಯ ನೀನು. ಹೌದು ಬುದ್ಧಿ, ನಿಮ್ಮಷ್ಟು ವಿರಾಗಿ ಶಾಲೆಗಳು ಆಗಾಕ ರೆಡಿ ಇಲ್ಲ. ನೀ ಏನಾದರೂ ನನಗೆ ಬೋಧನೆ ಮಾಡ್ರೆ ನಾವು ಅಲ್ಲೇ ಪುರಾಣ ಗಿರಾಣ ಹೇಳಕತ್ತೀನಂತ. ಅರ್ಧ ತಾಸಾಗಿ ನೋಡ್ತಾನೆ ರೀ, ಅರಮನೆ ದಗ್ದಾಗ ಉರಿಯಾಕತ್ತೈತಿ ಜನಕರಾಜಂತ. ದಗ್ದಾಗ ಉರಿಯಾಕತ್ತಿ. ಹ್ಞೂ ಲಂಗೋಟಿ ಸಾಧು, ಜನಕರಾಜ ನೋಡಿ ನಿನ್ನ ಮನೆ ಹೆಂಗೆ ಉರಿಯಾಕತ್ತೈತಿ. ಅಂದು ಓಡಾಕತ್ತಿಂತ ಅರಮತಿಗಳು. ಯಾಕ್ರಿ ಸ್ವಾಮಿ ನೀವ್ಯಾಕೆ ಕೊಡ್ತೀರಿ, ಬರ್ರಿ ಅದು ಉರಿವಲ್ತಾಗ ಬರ್ರಿ, ನೀವು ನನಗೆ ಪಾಠ ಹೇಳ್ರಿ, ಯಾಕೆ ಹಂಗೆ ಹೋಗ್ತೀರಿ? ಏನೋ ಅಗ್ನಿದೇವನಿಗೆ ನನ್ನ ಅರಮನೆ ಮೇಲೆ ಮನಸ್ಸಾಗೈತೆ ಸುಡಾಕತ್ತೇನ ಅಂದಂತ. ಈ ವೈರಾಗ್ಯನಂದ, ಯಪ್ಪ ನಂದೊಂದು ಲಂಗೋಟಿ ಒಂದು ಬಡಿಗೆ ಅಲ್ಲೇ ಆಯಿತು ಅಂದಂತ. ರಾಘವೇಂದ್ರ ಅವರು ಭಾಳ ಚಂದ ಉದಾಹರಣೆ ಕೊಡ್ತಿದ್ರು. ಇಂಥ ಪುರಾಣದ ಪ್ರಸಂಗದಲ್ಲಿ ಅವ್ರು ಇಲ್ಲಾದ ನನಗೆ ಭಾಳ ಅದ್ಭುತ ಮಾತುಗಾರ ಸರ್, ಭಾಳ ಜಲ್ದಿ ತೀರ್ಕೊಂಡ್ರು. ಅವರ ಹಾಸ್ಯ ಪ್ರವೃತ್ತಿಯನ್ನು ಇಡೀ ಜನರಿಗೆ ಹೇಳಬೇಕು ಅಂಥ ಮಾತಾಡುವಂಥ ಶೈಲಿ ಅವ್ರ ಹತ್ರ ಇತ್ತು. ಹಳ್ಳಿ ಶಾಲೆ ಮಾಸ್ತರ್ ಇಲ್ಲಿ ಅದಿರಿ ಅಂತ ನಾನು ಭಾವಿಸ್ತೇನೆ. ಹಳ್ಳಿ ಶಾಲೆ ಮಾಸ್ತರ್ಗಿಂತ ಹೆಚ್ಚು ಕೀರ್ತನ ಮಾಡೋ ಮುಂದೆ ಭಾಳ ಗದ್ದಲ ಮಾಡ್ತಾರೆ. ಹುಡ್ರನ್ನ ಮುಂದೆ ಕುಂದ್ರಿಸ್ತಾರೆ. ಇಲ್ಲಿ ನೋಡಿ ಎಲ್ಲ ದೊಡ್ಡವ್ರು ಕುಂತಿದ್ರು, ಭಾಳ ಸಿಸ್ಟಮ್ ಕುಂತು ಹುಡ್ರು ಸುಮ್ಮನೆ ಕುಂತಾವ, ಭಾಳ ಮಾತಾಡ್ತಿರ್ತಾರೆ. ಅದಕ್ಕೆ ಶಾಸ್ತ್ರಿಗಳಿಗೆ ಸಾಕಾಗಿ ಯಾರೊಬ್ಬರು ಬಂದು ನಡುವು ಕುಂದ್ರಲ್ಲ, ಹುಡ್ರನ್ನ ಕಂಟ್ರೋಲ್ ಮಾಡ್ರಿ ಅಂದ. ಅವು ಹಳ್ಳೊಗೆಯೋದು ಎಲ್ಲ ಮಾಡ್ತಿದ್ವು. ಅವು ನಡಕ್ಕೆ ಕೋರು ಹಿಡ್ಕೊಂಬಂದು ಆ ಊರಿನ ಹಳ್ಳಿ ಮಾಸ್ತರ್ ಕುಂತ ನಡಕ್ಕೆ ಪುರಾಣ ಸುರತ್ ಎಲ್ಲ ಹುಡ್ರು ಸೈಲೆಂಟ್ ಆಗಿಬಿಟ್ರು. ಹುಡ್ರು ಅವನಿಗೆ ಕಲ್ಲು ಹೋಗಕತ್ತಿಬಿಟ್ರಿ. ತಿರುಗಿ ನೋಡಿ ಹೋಗದ್ರೆ ಅವ ನೋಡ್ತಾನ ಬಾ ಅಂತೇಳಿ ಹಿಂದೆ ನಿನ್ನಿಗೆ ಹೋಗಕತ್ತಿದ್ರು ಅವನು. ಅವಾಗ ಇವ್ರು ಪ್ರವಚನ ಮಾಡಕತ್ತಿರು ಶಾಸ್ತ್ರಿಗಳು. ಮಾಡ್ತೇವೆ ಸುಮ್ಮನೆ ಕುಂದ್ರೆ ಅಂತೆಲ್ಲ ಸುಮ್ಮನೆ ಕುಂದ್ರಿಸ್ತಾ ಕಡಿಗೆ ತಲೆ ಕೆಟ್ಟ ಅವಂಗ ಯಾವಾಗ ಹಾಳು ಒಳಗೆ ಹತ್ತಿಬಿಟ್ಟು ಎದ್ದು ನಿಂತು ಏನ್ರಿ ನೀವು ಇತ್ತಾಗ ನೀವು ಹೊಯ್ಕೊಂತೀರಿ, ಇತ್ತಾಗ ಆತ ಹೊಯ್ಕೊಂತಾರೆ, ಯಾರ್ದಂತ ಕೇಳ್ಬೇಕು ನಾನು ಅಂದ್ಬಿಟ್ಟು. ಎಂತೆಂಥ ಘಟನೆಗಳ ಜೀವನದಾಗ ನಡೀತಾವಂದ್ರೆ ಮನುಷ್ಯನಿಗೆ ಹಾಸ್ಯ ಹುಡುಕ್ಬೇಕ್ರಿ. ನೋಡ್ರಿ, ಅಲ್ಲಿ ತನಕ ಶಾಸ್ತ್ರಿಗಳೇ ಅಂತ ಗೌರವ ಕೊಟ್ಟಾವ, ಒಮ್ಮಿಂದೊಮ್ಮೆಲೆ ಆ ಲೆವೆಲಿಗೆ ಬಂದ್ಬಿಟ್ಟ. ಹೌದಾ? ಇದು ಜೀವನದಲ್ಲಿ ಇರ್ತಕ್ಕಂಥ ಒಂದು ಹಾಸ್ಯಗಳು ಅಂತ ಹೇಳ್ತಾ ಭಾಳಷ್ಟು ಸಮಯ ಆಗಿದೆ. ನೋಡ್ರಿ, ಅವ್ರ ಬಲ ನೀವು ಬಲ ಅಂತ ನಂದು ಎಲ್ಲ ಮುಗಿದೋಯ್ತು. ಇಲ್ಲ, ಈ ಸಲ ಭಾಳ ವಿಷಯಗಳು ಅವನ್ನ ಹೇಳಿನಿ ಅನ್ನೋದಕ್ಕೆ ನನಗೆ ಇದಾಗಕತ್ತೈತೆ. ಏನಂದ್ರಲ್ಲ, ಇದೇ ವರ್ಷ ಬಂದವ್ರು ಭಾಳ ಮಂದಿ ಇದ್ದೀರಿ ಏನಂಗಂದ್ರೆ ನನಗೆ ಬೇಸರಕ್ಕೆ ಅಂತ ಹೇಳಿದ್ರೆ ನೀನೇನು ಕುಂದಿರ್ತೇಪ್ಪ. ಹಿಂದಕ್ಕೆಲ್ಲ ಕಂಡಕ್ಟ್ರು ಬಸ್ ನಿಂದ್ರಿಸಾಕ ಬಿಡಾಕ ಏನು ಮಾಡ್ತಿದ್ರಿ? ಅದಾದ್ಮೇಲೆ ಸೀಟಿ ಬಂತು. ಈಗ ಹಗ್ಗ ಯಾಕೆ ತೆಗೆದ್ರೆ ಗೊತ್ತೈತೆ ನಿಮ್ಗೆ? ಇಳಿಯೋ ಮುಂದೆ ಮಂದಿ ಅದನ್ನ ಹಿಡ್ಕೊಂಡು ಇಳಿಯಾಕೈತಿ ಬಿಟ್ರು. ಗಂಟೆ ಹಗ್ಗ ಓಸ ಅವ್ರ ಜೊತೆಗೆ ಹೋಗಿಬಿಟ್ರು, ಸಿಕ್ಕದ್ದೇ ಆಗಿಬಿಡ್ಬೇಕಂತ. ಅದಕ್ಕೆ ಅವ ಏನು ಮಾಡಿದೆ, ಸೀಟಿ ಹೊಡ್ಯಾಕೈತ್ಬಿಟ್ಟು. ಈಗ ಸೀಟಿ ಆಗೈತಿ. ಈಗ ಸೀಟಿ ಹೊಡೆದ್ಗಳ ಒಂದು ಊರು ಬಂತ್ರಿ, ಎಲ್ಲರೂ ಎಳೆದ್ಬಿಟ್ರು. ಒಂದು ಮುದುಕಿ ಮೆಲ್ಲಗೆ ಬರೋಕತ್ತು, 10 ಮಂದಿ ನಿಂತಾರ. ಏನು ಆ ಮುದುಕಿ, ಏನು ಬೇಯವ್ವ ನೀನು, ಯಾವ ಪರಿ ಸೀಟಿ ಹೊಡ್ಯಾಕತ್ತೀನಿ ನಾನು,
ಇನ್ನೂ ಸಣ್ಣಗೆ ಬರೋಕತ್ತಿದ್ದಿ, ಇಲ್ಲಿ ಮಂದಿ ನೀನು ತುಳಿದು ಬಿಡ್ತಾರ, ಸೀಟಿ ಹೊಡ್ಯಾಕತ್ತೀನಿ, ತಿರುಗಿ ನೋಡಕ್ಕೆ ಬರಂಗಿಲ್ಲ ನಿನಗೆ ಅಂದ. ಅದಕ್ಕೆ ಆ ಮುದಿಗೆ ಏನು ಅನ್ಬೇಕ್ರಿ, ಸೀಟಿ ಹೊಡೆದ್ರೆ ತಿರುಗಿ ನೋಡೋ ವಯಸ್ಸಲ್ಲಪ್ಪ ನಂದು ಅಂದ್ಲು. ಹಾಂ, ನೀವು ಹಳ್ಳಿಯವ್ರಂತ ಅನ್ಕೋಬೇಡ್ರಿ, ಬಾಬಾ ಅಂಥ ಜ್ಞಾನಿಗಳು ಯಾರೂ ಇರಂಗಿಲ್ಲ ಅಂತ ನನಗೆ ಖಾತ್ರಿ ಆಗೈತ್ರಿ. ಹೌದಾ? ಭಾಳಷ್ಟು ವಿಷಯಗಳನ್ನು ಹೇಳಬೇಕು ಅಂತ ಬರ್ತೀನಿ, ಆದ್ರೆ ಏನು ಹೇಳಬೇಕು ಅನ್ನೋ ಸಮಸ್ಯೆ ಆಗ್ಬಿಡ್ತೈತಿ ಇಂಥ ಸಭೆಯಲ್ಲಿ. ಆದರೂ ನನ್ನ ಭಾಷಣವನ್ನು ಭಾಳಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ, ಭಾಳ ದಿನಗಳ ನಂತರ ಮತ್ತೆ ನಾನು ಇಲ್ಲಿಗೆ ಬಂದಿದ್ದೀನಿ. ಹಾಂ, ಟಿ ವಿ ನೋಡಿ ಅಡುಗೆ ಮಾಡೋರು ಯಾರು ಅದಿರ ಮೇಲೆ? ಹಾಂ, ಎಲ್ಲ ಅವರ ರೀ. ಇಲ್ಲಿ ನೋಡ್ರಿ, ಇಲ್ಲಿ ಏನಾರ ಟಿ ವಿ ನೋಡಿ ಅಡುಗೆ ಮಾಡೋರು ಮಾಡ್ಯಾರ. ಇದು ವ್ಯವಸ್ಥೆ ಎಷ್ಟು ಚಂದ ಐತಿ, ಹೆಂಗೆ ಉಂಡ್ರಿ ಎಲ್ಲ ಸೌರಿ. ಹಾಂ, ಟಿ ವಿ ಮಾಡೋ ಹುಡ್ರ ಸೀರಿಯಲ್ ಮಾತ್ರ ನೋಡ್ಬೇಡ್ರಮ್ಮ. ಒಂದ್ಸಲ ಬನ್ನಿ ಹೊಸ ರುಚಿ ಕಲಿಯೋಣ ಅಂತ ಬಂತು. ಏನಿದೆ ನೋಡೋಣ. ಬಂದೈಕೆ ಯಾರ್ರಿ? ಹಿರಿಯ ಶರಣಮ್ಮ ಅಲ್ಲ, ಬಂದೈಕೆ ಮುದಿಯಕ್ಕೆ ಅಲ್ಲ, ಶರಣಮ್ಮ ಅಲ್ಲ. ಸ್ಕರ್ಟು ಸ್ಲೀವ್ಲೆಸ್ ಇರೋ ಸ್ಕರ್ಟ್ ಹಾಕ್ಕೊಂಡು ಬಂದು 16-17 ವರ್ಷದ ಒಂದು ಹುಡುಗಿರಿ. ಒಂದು ಕಣ್ಣು ಕೂದಲಿಂದ ಮುಚ್ಚಿಬಿಟ್ಟೈತಿ ಆಕೆ. ದೊಡ್ಡ ಕೆಲಸ ಅಂದ್ರೆ ಅದು ಹಿಂದಕ್ಕೆ ಹಾಕ್ಯಣದೆ. ಹಿಂಗೆ ಅನ್ನೋದೇ ಒಂದು ದೊಡ್ಡ ಕೆಲಸ ಹಾಕಿದ. ಹಾಂ, ಹಿಂಗಂದಂದು ಅವು ಕೂದಲು ಬೀಳ್ಲಿಕ್ಕೆ ಸಹಿತ ಹಿಂಗೆ ಮಾಡಕತ್ತಿ ಬಿಟ್ಟಿದ್ಲ ಆಕೆ. ಬಂದು ಮನಿ ಇವತ್ತು ಹೊಸ ರುಚಿ ಕಲಿಯೋಣ ಹೇಳ್ಕೊಡ್ದಕ್ಕೆ ಬಂದಿದ್ದಾರೆ ಮಿಸ್ ಲೀನಾ. ಟಿಂಗ್ 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 ಅಂತ ಬಂದು ಕೈಕಾಲು ಇಟ್ಟಿಟ್ಟದಾವ. ಆಕೆ ಉಂಡಾಳ ಇಲ್ಲ ಅನುಮಾನ ಐತೆ ನಮಗೆ ಅಂಥದ್ದು. ಆಕಿನ ಹೊಸ ರುಚಿ ಹೇಳ್ಕೊಡೋದು. ಓ ಹೇಳಿ ಲೀನಾ ಮೇಡಮ್, ಇವತ್ತು ನಮ್ಮ ಕೊಪ್ಪಳದ ದೊಡ್ಡ ಜಾತ್ರೆ ಇದು. ಈ ಜಾತ್ರೆ ತುಂಬ ಜನ ಬಂದಿದ್ದಾರೆ, ಇವರಿಗೆಲ್ಲ ಯಾವ ಹೊಸ ರುಚಿ ಹೇಳ್ಕೊಡ್ತೀರಾ? ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಒಮ್ಮಿಂಥ ಜಾತ್ರೆ ತಂದು ಬಿಡ್ಬೇಕ್ರಂತ ಅವ್ರನ್ನ. ಏನು ಮಾಡ್ತೀವಿ, ಕರೆಸಿರ್ತಾರೆ. ಓ ವೈಟ್ ರೈಸಾ ಅಂತ ಎಂದು ಕಡ್ಡೆ ಇಲ್ಲ ನಂಗೆ ಆಯ್ಕೆ. ಓ ಹೇಳಿ ಮೇಡಮ್, ವೈಟ್ ರೈಸ್ ಅಂದರೆ ನಮಗೆ ಗೊತ್ತೇ ಇಲ್ಲ ಈಗಿನ ಜನರಿಗೆ ಮಾಡೋದಕ್ಕೆ. ಹೇಳಿ ಮೇಡಮ್, ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು, ಸ್ಟೆಪ್ ಅದಾವಂತ ಅದಕ್ಕೆ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ಓಹ್, ನಾವು ಪೈಖಾನೆಗೆ ಹೋಗ್ತಿದ್ವಿ ನೋಡಂದ. ಹಾಂ, ಕಿಚನಿಗೆ ಹೋಗೋದು ನನ್ನ ಪಾಯಿಂಟ್ ಅಂತಿರೋದು. ಕಿಚನಿಗೆ ಹೋಗಬೇಕು. ಓಕೆ, ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಅಂತಾರೆ ಕೆಲವು ಕಡೆ ಬೆಂಗಳೂರು. ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಯವ್ವ, ನಾವು ಮನೆಗೆ ಬೆಂಕಿ ಹಚ್ತಿದ್ವಿ ನೋಡು. ಹಾಂ, ಮನೆಗೆ ಬೆಂಕಿ ಹಚ್ಚಿ ಗಂಡನ ಮಾಳೆ ಮ್ಯಾಗ ಕುಂದ್ರಿಸಿ ಆತನ ಬುಡಕಿಟ್ಟು ಬೆಂಕಿ ಹಾಕಿ ಅನ್ನ ಮಾಡ್ತೀವ. ಹಾಂ, ಸ್ಟವ್ ಹಚ್ಚಬೇಕು. ಆಮೇಲೆ ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ವಾಟರ್ ಹಾಕಬೇಕು ಇವನು. ಓ ಹೌದು, ಅಯ್ಯೋ ಯಾವ ವಾಟರ್ ಬಾಯ್ಲ್ ಆಗಬೇಕು. ಓ ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ ಬಾಯ್ಲ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನಮ್ಮ ಯಾರಿಗೆ ಗೊತ್ತದೆ? ಕೊತ ಮತ್ತೆ ಏಯ್ ಪತ ಅಲ್ಲಲೇ ಕೊಡಿ, ಪತ ಅಂತ ನಾವು ಅದು ಆಮೇಲೆ ಪಾಪ. ಕೊತ ಮತ್ತೆ ಚಳಮಳ ನೋಡು. ಮತ್ತೆ ಚಳಮಳ ಕೊತ ಕರೆಕ್ಟ್. ಉಳ್ಕಿದ್ವೆಲ್ಲ ನೀವು ಹುಟ್ಟಿ ಹೇಳ್ಕೊಂಡು ಹೋಗು. ಅದಕ್ಕೆ ಮಹಾಭಾರತದಲ್ಲಿ ಬರೀತಾನೆ, ದುರ್ಯೋಧನ ನೀಂಕ್ಷಿಸಿದ ಭೀಮನ ರಕ್ತ ಕೊತನೆ ಕುದೀತು ಅಂತ ಬರೀತಾರೆ. ಕಥನೆ ಕೊತನೆ. ಕೆಲವು ಕಡೆ ಕೊತ ಅಂದ್ರೆ ಕೆಲವು ಕಡೆ ಕಥ ಅಂತಾರೆ. ಬಟ್ ಬಿಸಿಯನ್ನ ಬಾಯಿ ಹಾಕೊಂಡ್ರೆ ತಕ ಆಗ್ತೈತೆ. ಆ ಮಾತು ಬೇರೆ. ಹಾಂ, ಓ ಎಲ್ಲಿವರೆಗೂ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಎಷ್ಟು ಬಬಲ್ಸ್ ಬರಬೇಕು ಮೇಡಮ್? ತುಂಬ ಜನ ಇದ್ದರೆ 15 to 20, 25 ಬಬಲ್ಸ್ ಬರುತ್ತೆ. ಇಂಥವರೆಲ್ಲಂತೂ ಥೌಸಂಡ್ಸ್ ಟುಗೆದರ್ ಬಬಲ್ಸ್ ಬರುತ್ತೆ. ನೀವು ನಿಮ್ಮ ಗಂಡ ಇಬ್ಬರು ಗೂಬೆ ಥರ ಇರೋದ್ರಿಂದ 6 to 8 ಬಬಲ್ಸ್ ಬಂದರೆ ಸಾಕು. ಓ ಥ್ಯಾಂಕ್ ಯು ಮೇಡಮ್. ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು, ಸುಟ್ಕೊಂಡು ಸಾಯ ಅಂತ. ಆವಾಗ ಅಡ್ವರ್ಟೈಸ್ಮೆಂಟ್ ರೀ, ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್. ಓ ಆಮೇಲೆ ವೆಟ್ ರೈಸನ್ನು ಅದರಲ್ಲಿ ಹಾಕಿ ಬಿಗ್ ಸ್ಪೂನ್ನಿಂದ ರೈಟ್ ಟು ಲೆಫ್ಟ್ ಟು ರೈಟ್ ಟರ್ನ್ ಮಾಡಬೇಕು. ಓ ಇದಕ್ಕೇನಂತೀರಮ್ಮ? ಕೈ ಆಡಿಸೋದು, ಟರ್ನ್ ಮಾಡಬೇಕು. ಇಷ್ಟೆಲ್ಲ ಮಾಡಿದರು. ಈಗೇನು ಮಾಡಿ ನೋಡ್ತಾರ, ಅಣ್ಣ ಸರಿ ಆದಂಗೆ ಆಗೈತಿ, ಫೆವಿಕಾಲ್ ಆದಂಗೆ ಆಗೈತಿ. ಓ ನೆಕ್ಸ್ಟ್ ಸ್ಟೆಪ್ ಏನು ಮೇಡಮ್? ಗಂಡ ಬರೋದ್ರೊಳಗಡೆ ಗಟಾರಕ್ಕೆ ಚೆಲ್ಲಬೇಕು. 70 ರೂಪಾಯಿ kg ಆಗಿರ್ತಾವ.
ಅವ ಬಂದು ಒದಿತಾನೆ ಇವ್ರನ್ನ, ಹೌದಾ? ನಾನು ಯಾವಾಗಲೂ ಹೇಳುವಂಥ, ನಾವು ಹೋಗಿ ಬಂದ ಊರುಗಳನ್ನ ಹೆಸರು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ, ಸಮಯ ಆಗ್ತಾ ಬಂತು. ಇದುವರೆಗೂ ಕರ್ನಾಟಕದ 432 ಊರುಗಳು ನೀವೆಲ್ಲ ಸೇರಿ ನನ್ನನ್ನು ಸುತ್ತಿಸಿರಿ ಸ್ವಾಮಿಗಳ. ಎಂತೆಂಥ ಊರುಗಳದಾವ ನಮ್ಮ ದೇಶದಲ್ಲಿ, ಕರ್ನಾಟಕದಲ್ಲಿ. ತಿಂತೀನಿ. ಕಂಡಕ್ಟರ್ ಟಿಕೆಟ್ ಅಂತ ಬಂದ, ತಿಂತೀನಿ ಅಂದ. ಯಾರನ್ನ ತಿಂತೀಯೋ ಮರ ಅಂದ. ತಿಂತೀನಿ ಮೌನೇಶ್ವರ, ತಿಂತೀನಿ. ಇನ್ನೊಂದು ಎರಡನೇದು, ಎಲ್ಲಿಗಪ್ಪ? ಕುಡಿತೀನಿ ಅಂದವ. ಬಸ್ಸಿನಾಗ ಕುಡಿಬಾರ್ದು, ಕೆಳಗಿಳದು ಕುಡಿ. ಮೈಸೂರು ಬೆಂಗಳೂರು ಕಡೆ ಮಂದಿಗೆ ಏನು ಗೊತ್ತಿರಿ ಇವೆಲ್ಲ ಊರುಗಳು, ಹೌದಾ? ಕುಡಿತೀನಿ ಎಲ್ಲೈತೆ? ಬಳ್ಳಾರಿ ಜನ. ಬೇರೆ ಕಡೆ ಕುಡಿತೀನಿ ಅಂತ ಊರಿದೆ ಸರ್ ಅಂತಂದು ಕೇಳ್ತಾರೆ ನೋಡಿ, ನಮಗೆಲ್ಲ ಗೊತ್ತೈತೆ. ಮೂರನೇದು ಇಲ್ಕಲ್, ಅದ್ರ ಬಗಲಾಗ ಒಂದೈತೆ ತುಂಬ, ಅದಕ್ಕೆ ಮುಂದೆ ಕರಡಿ. ಇಲ್ಕಲ್, ತುಂಬ, ಕರಡಿ. ಮಾಮೂಲಿ ಹೋಗ್ತಾನೆ ಕಂಡಕ್ಟರ್, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ಈ ಬೆಂಗಳೂರು ಮಂದಿ ಸೀರೆ ತೊಗೊಳಕ್ಕೆ ಬರ್ತಾವ. ಅವ್ರು ಬಸ್ ಹೇಳಿದ್ರೆ ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ಅಂದ್ಗಳು, ಓ ಇಲ್ಕಲ್ ತುಂಬ ಕರಡಿ ಅಂತೆ, ನಡೀರಿ ಯಾವ ಬಟ್ಟೆನೂ ಬೇಡ, ಹಾಗೆ ಊರಿಗೆ ಹೋಗಿಬಿಡೋಣ. ಗಾಬರಿ ಆಗ್ಬಿಡ್ತಾವೆ, ಹೌದಾ? ಅದಕ್ಕೆ ಹೇಳ್ಬೇಕು ಊರಂತಾವೆ. ಇನ್ನು ನೆಕ್ಸ್ಟು ಹುಡುಗಿ ಅಂತ ಒಂದು ಊರೈತಿ. ಹುಡುಗಿ ಎಲ್ಲೇ? ಹುಮನಾಬಾದ್ ತಾಲೂಕು ಹುಡುಗಿ ಅಂತ ಊರ ಹೆಸರು. ಹುಡುಗಿಯಾರ್ರಿ 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 ಅಂತ ಕಂಡಕ್ಟರ್ ಪಾಪ ಅಡ್ಡಾಡ್ತಿರ್ತಾನೆ ಬಸ್ ಹತ್ತಲೆ ಅಂತ. ಆಮೇಲೆ ಬಸ್ ಬಿಡ ಮುಂದೆ ಅದೊಂದು ಹುಡುಗಿ ಬಸ್ ಹೊಂಟಿತ್ರಿ ಅಂತಾರೆ. ಮತ್ತೆ ಯಾರು ಹತ್ತಾರ ಅಂತ. ಕೆಲವು ಕಡೆ ಚಾರ್ಜ್ ಎಷ್ಟೈತೆ ಅಂತ ಹೇಳ್ತಾವ್ರಿ ಪಾಪ. ಟೆಂಪ್ರರಿ ಗೌರ್ಮೆಂಟ್ ಬಸ್ ಹೋದ್ಮೇಲೆ ಪ್ರೈವೇಟ್ ಬಸ್ ಬಂದಿರ್ತಾರೆ, ಅವನು 10 ರೂಪಾಯಿ ಒಂದು ಹುಡುಗಿ. ವಾ 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 ಈಗ ನೆನೆಸಿವಿ ನೋಡೋದು. ಟಿಕೆಟ್ ಹೇಳ್ತಾನವ, 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಹುಡುಗಿ. ಇವು ಲಗ್ನ ಅಲಾರ್ದು ಹುಡ್ರು ತಂದೆ ತಾಯಿ, ಅಪ್ಪ ನಮ್ಮ ಹುಡುಗಿನ್ನ ಕನ್ಯಾ ಸಿಗೋಲು, 10 ರೂಪಾಯಿ ಒಂದು ಹುಡುಗಿ ಅಂತ ನಮಗೊಂದು 5 ಹುಡುಗಿಯರನ್ನು ಕೊಡ್ರಿ ಅಂತ ಕೊಟ್ಟರೆ. ಹುಮನಾಬಾದ್ ತಾಲೂಕಿನ ಹುಡುಗಿ ಅಂತ ಊರೈತೆ. ನೆಕ್ಸ್ಟ್ ಬಾಚಣಿಕೆ ಅಂದವ. ನಾನು ಗುಂಡು ತಲೆ ನೋಡ್ಯಂಗಂತ ಏನಂದವ. ಬಾಚಣಿಕೆ ಅಂತ ಊರೈತ್ರಿ. ಜನಿವಾರ, ಇದಂತೂ ಮೋಸ್ಟ್ ಡೇಂಜರ್. ಜನಿವಾರದವ್ರು ಹೇಳಿರಿ ಅಂದ ಓಸು ಮಂದಿ ಬ್ರಾಹ್ಮಣರು ಕೆಳಗೆ ಬಿಟ್ರಿ. ನೋಡ್ತಾರ ಅವರು ಊರ ಅಲ್ಲ ಅದು. ಊರ ಹೆಸರು ಜನಿವಾರ ರೀ, ಮ್ಯಾಗ ಹತ್ತಿರಿ, ಮತ್ತೆ ಮ್ಯಾಗ ಹತ್ತಿರಿ. ನೆಕ್ಸ್ಟ್ ಮದುವೆ ಮಾಡಿಕೊಂಡು 150 ಮಂದಿ ಹತ್ಯಾರ್ರಿ ದೊಡ್ಡ ಬಸ್ಸಿನಾಗ. ಏನು ಕೂಗ್ಬೇಕು ಕಂಡಕ್ಟರ್? ಶಿವನ ಪಾದ ಯಾರ್ರಿ, ಶಿವನ ಪಾದ ಯಾರ್ರಿ, ಶಿವನ ಪಾದ ಯಾರ್ರಿ. ಶಿವನ ಪಾದ ಅನ್ನೋ ಊರೈತೆ ನೋಡ್ರಿ. ಎಷ್ಟು ಕರ್ನಾಟಕ ಎಷ್ಟು ವೈವಿಧ್ಯ. ಪ್ರಧಾನಿ ಅಂದ್ರೆ ಎಲ್ಲರಿಗೆ ಹೇಳ್ತೀವಿ ಪ್ರಧಾನಿ ಅಂತ. ಪ್ರಧಾನಿ ಯಾರ್ರಿ ಅಂದಾಗ ಒಬ್ಬ ಹುಚ್ಚ ಕೆಳಗಳ್ದ, ನಾನು ರೀ ಪ್ರಧಾನಿ ಅಂತೇಳಿ. ಅವನು ಊರದು ಪ್ರಧಾನಿ. ನೆಕ್ಸ್ಟ್ ಕಿಡಿಗೇಡಿ ಅಂತ ಒಂದು ಊರು ಐತ್ರಿ. ಕಿಡಿಗೇಡಿ ಯಾರು ಒಬ್ಬ ಮುದ್ದೆ ಹೇಳ್ದ ಮತ್ತೊಬ್ಬ, ನಾನು ರೀ ಕಿಡಿಗೇಡಿ, ನಾ ಹೇಳಿತೀನಿ. ನೆಕ್ಸ್ಟ್ ಉಂಡಿ ಅಂತ ಒಂದು ಊರು. ಉಂಡಿ ಅಂದ್ರೆ ಹುಡ್ರೆಲ್ಲ ಹಾಕತ್ಬಿಟ್ಟು ತಾಯ ಯಾವ ಉಂಡಿ ಕೊಡಿಸು. ಮುಂದೆ ಮಂಕಿ, ಊರ ಹೆಸರು ಮಂಕಿ ಅಂತಂದೈತಿ. ಇನ್ನೊಂದು ಊರೈತೆ ಮುಂಡೇವು, ಊರ ಹೆಸರು ಮುಂಡೇವು. ನೆಕ್ಸ್ಟ್ ಇದು ಎಷ್ಟು ಚಂದ ಐತೆ ನೋಡ್ರಿ. ಬಂದಾಳ, ಕರ್ದಾಳ, ಬಸರಾಳ, ಹಡದಾಳ. ಊರ ಹೆಸರು ಎಷ್ಟು ಲೈನ್ ಐತಿ ನೋಡ್ರಿ, ಒಂದು ಕ್ರಿಯೆಯನ್ನು ತೋರಿಸುವಂಥದ್ದು, ಹೌದಾ? ನೆಕ್ಸ್ಟ್ ಇವು ಹೇಳಬಾರ್ದು ಆದರೂ ಹೇಳ್ತೀನಿ, ಚೆನ್ನಾಗಿರೋದಂತ ಹೇಳ್ತೀನಿ. ಗುಣವಂತಿ ಅಂತ ಒಂದು ಊರೈತಿ. ಕಮಲಶಿಲೆ ಅಂತ ಒಂದು ಊರೈತಿ. ಎಷ್ಟು ಚಂದ ರೀ ಕರ್ನಾಟಕ. ಅದಕ್ಕೆ ದಯವಿಟ್ಟು ದೇಶ ತಿರುಗು, ಕೋಶ ಓದು ಅಂತ ಹೇಳ್ತಾ, ಇಂಗ್ಲೆಂಡ್ನಾಗ ಇಂಥವು ಊರದು ಅಂತ ಹೇಳಿದ್ರೆ ಬಿಚ್ ಅಂತ ಒಂದು ಊರೈತಿ, ಬೋರಿಂಗ್ ಅಂತ ಒಂದು ಊರೈತಿ, ಡಲ್ ಅಂತ ಒಂದು ಊರೈತಿ. ಹಂಗೆ ಕೊಪ್ಪಳ, ಗಂಗಾವತಿ, ನಮ್ಮೂರುಗಳ ಹೆಸರು ಗಂಗಾವತಿ ಎಷ್ಟು ಚಂದ ಐತಿ. ಗಂಗೆನೇ ಅದಾಳನ ಅನ್ನಂಗೆ. ಕೊಪ್ಪಳ, ಕೋಪಣ ರಾಜ್ಯ ಅಂತ ಹೇಳ್ತೀವಿ ನಾವು ಅದನ್ನು. ನಮ್ಮ ಭಾಗದಾಗ ಊರಲ್ಲಿ ಚಂದ. ಹಟ್ಟಿ ಚಿನ್ನದ ಗಣಿ ಸೇರಿಸೋದು. ನೆಕ್ಸ್ಟ್ ಗುಣವಂತಿ, ಕಮಲಶಿತ. ಉತ್ತರ ಪ್ರದೇಶದಾಗ ಒಂದು ಊರೈತ್ರಿ, ಹೇಳಬಾರ್ದು ಅದನ್ನ, ಮತ್ತು ನೀವು ನಗಸಾಕ ಹೇಳಬೇಕು. ಆ ಊರ ಹೆಸರು ಲೌಡಿ. ಅವ್ರ ಭಾಷೆದಾಗ ಏನೈತೆ ನನಗೆ ಗೊತ್ತಿಲ್ಲ, ನಾವು ನಗ್ತೀವಿ. ಲೌಡಿ ಕಾವನ್. ಟಿಕೆಟ್ ತೊಗೊಳಂಬಂದ ಬಸ್ ಹತ್ತ ಮುಂದೆ ನನಗೆ ಹೋಗ್ತಾನೆ. ಇದು ಬೇಡ, ಉತ್ತರ ಪ್ರದೇಶದಾಗ ಒಂದು ಊರೈತೆ. ಕೈ ಮುಕ್ಕೊಂಡು ಕುಂತು ಬಿಟ್ಟಾಗ ಮೋದಿ ಮುಂದೆ, ನಮ್ಮೂರ ಹೆಸರು ಚೇಂಜ್ ಮಾಡ್ರಿ ಮೋದಿ, ನಮ್ಮೂರ ಹೆಸರು ಚೇಂಜ್ ಮಾಡ್ಬೇಕು ನಾವು, ಇಲ್ಲಿಕ್ರೆ ನಾವು ಸತ್ತು ಹೋಗ್ತೀವಿ. ಏನು ನಿಮ್ಮೂರ ಹೆಸರು ಅಂದ್ರೆ ಮೋದಿಯವರು ಬೋಸುಡಿ ಅಂದವ. ಉತ್ತರ ಪ್ರದೇಶದಾಗ ಬೋಸುಡಿ ಅಂತ ಒಂದು ಮತಕ್ಷೇತ್ರ ಐತ್ರಿ. ಬಸ್ ಬಂತಾನೆ, ಬೋಸುಡಿ ವಾಲ ಹೋತ್ರು. ಮತ್ತೆ ಮಂದಿ ಹತ್ತಿಗಳೇ ಟಿಕೆಟ್ ತೊಗೊಳಕ ಬೋಸುಡಿ ಕಾವನ್.
ಎಲ್ಲರೂ ಕೇಳಿರ ಪ್ರಪಂಚ ಯಾಕೆ ದೇಶ ತಿರುಗು ಕೋಶ ಓದು ಅಂತಾರಂದ್ರೆ ಒಂದು ಭಾಷೆಯಲ್ಲಿ ಪವಿತ್ರವಾಗಿರ್ತಕ್ಕಂಥ ಹೆಸರನ್ನು ಕೂಗುವಂಥ ಊರುಗಳು ಅದಾವ. ಕೆಟ್ಟೂರು, ಧರ್ಮಸ್ಥಳ, ಶ್ರೀಶೈಲ, ಶೃಂಗೇರಿ, ಮಂತ್ರಾಲಯ, ತಿರುಪತಿ ಹೆಂಗದಾವ. ಕರ್ನಾಟಕದಾಗ ಚುಲ್ ತಿನ್ನೋ ಹೆಸರು ಅದಾವ. ನಮ್ಮೂರಲ್ಲಿ ಪರವಾಗಿಲ್ಲ, ಇಂಥ ಊರಿಲ್ಲ. ಆದ್ರೆ ಆ ಕಡೆ ಊರಿನಾಗ ಎಂಥ ಹೆಸರು ಅದ. ಆದ್ರೆ ಇದರ ಅರ್ಥ ಏನಂದ್ರೆ ಜಗತ್ತಿನಲ್ಲಿ ಎಲ್ಲವೂ ಐತೆ ಅನ್ನೋದ್ರ ಅರ್ಥ. ಜಗತ್ತಿನಲ್ಲಿ ಒಳ್ಳೆಯದು ಇದೆ, ಕೆಟ್ಟದಿಲ್ಲ. ಆರಿಸ್ಕೊಳ್ಬೇಕಾದದ್ದು ನಮ್ಮ ಕೆಲಸ. ಇಷ್ಟು ಜನ ಇವತ್ತು ಹೊರಗಿದ್ದೀರಿ ಅಂದರೆ ಎಲ್ಲೆಲ್ಲಿಗೆ ಹೋಗ್ತಿದ್ದೀರೋ ಗೊತ್ತಿಲ್ಲ. ನಾಳೆಯಿಂದನಲ್ಲ, ನಾಳೆ ಇಷ್ಟು ಜನ ಯಾರ್ಯಾರು ಯಾವ ಒಬ್ಬೊಬ್ಬರು ಬುದ್ಧಿಯಂತೆ ಒಂದೊಂದು ದಿಕ್ಕನ್ನು ಹಿಡಿತೀರಿ. ಆದರೆ ಇವತ್ತು ಎಲ್ಲರದು ಒಂದೇ ದಿಕ್ಕು, ಅದು ಶಿವಾನುಭವದ ದಿಕ್ಕು, ಸ್ವಾಮಿಗಳೆದುರಿಗೆ ಕೊಡುವಂಥ ದಿಕ್ಕು. ಎಷ್ಟೋ ಜನರನ್ನು ಭೇಟಿ ಆಗ್ತೀರಿ, ಆದರೆ ಇವತ್ತ ಯೋಗಿಗಳನ್ನ ಭೇಟಿ ಆಗ್ತಿದ್ದೀರಿ, ಒಂದು ಪವಿತ್ರವಾದ ಸ್ಥಳದಲ್ಲಿದ್ದೀರಿ. ಅದಕ್ಕೆ ಜೀವನದಲ್ಲಿ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ, ಹೌದಾ? ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಇದು ವಾಕ್ಯಾತ. ಇದು ಸ್ವಲ್ಪ ಕಾಮ ಕೊಟ್ಟರೆ ಅನಾಹುತ. ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಭಾಳ ಚಂದ. ಒಂದ ಅಕ್ಷರ ಬಿಡಿಸಿದ್ದಕ್ಕೆ ಎಷ್ಟು ವ್ಯತ್ಯಾಸ. ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಹಾಕಿರಿ, ಕನ್ನಡ ಕಾವ್ಯ ಸಾಹಿತ್ಯಗಳನ್ನು ಓದಿಸ್ರಿ, ಪುರಾಣ ಪುಣ್ಯಕಥೆಗಳಿಗೆ ಕರ್ಕೊಂಬರ್ರಿ. ಮಾರಲ್ ಎಜುಕೇಷನ್ ಅನ್ನೋದು ಇಲ್ಲ ಇವತ್ತು. ಮಾರಲ್ ಎಜುಕೇಷನ್ ಪಡಿಬೇಕಾಗಿರೋದು ಇಂಥ ಮಠಗಳಿಂದ, ದೊಡ್ಡ ದೊಡ್ಡ ಸ್ವಾಮಿಗಳಿಂದ. ನಾವು ಆಗಲೇ ಫಸ್ಟ್ ಮಾತಾಡಿದಂಥ ಸ್ವಾಮಿಗಳು ಏನು ಇವತ್ತು ನಾನು ತುಂಬ ಗಾಬರಾಗ್ಬಿಟ್ಟೆ. ಸ್ವಾಮಿ ಅದ್ಭುತ ಮಾತಾಡಿಬಿಟ್ರು. ಆಗಲೇ ಮಾತಾಡಿದ್ರು. ನಾನು ಎಲ್ಲ ಪಾಯಿಂಟ್ಸ್ಗಳನ್ನ ಬರ್ಕೊಂಡೆ. ನನ್ನ ಮಗ ಬಂದನವ, ನಾನು ಎಲ್ಲ ಬರ್ಕೊಂಡೆ. ಎಷ್ಟು ಅಂಥ ವಾಗ್ಜೇರಿ. ನಾವು ಮಾತಾಡ್ಬೇಕಂತ ಮಾಡೀವ್ರಿ, ಬರಂಗಲ್ಲ ನೋಡ್ರಿ ಅಂತಾರೆ ಕೆಲವರು. ಮತ್ತು ಏನಾಯ್ತಂದ್ರೆ ಮತ್ತೆ ನೋಡ್ರಿ ಇವತ್ತು ಮತ್ತೆ ಇಲ್ಲಿ ಹಿಂಗೆ ಮಾತಾಡ್ತೀವಿ. ಏನಂತ ತಿಳ್ಕೋಬೇಕು ಹಿಂಗಂದ್ರೆ ಏನಂಬದು ಹೇಳು. ಅಲ್ಲೇ ಫೋನ್ನಾಗ ಹೇಳಿದ್ದಿಲ್ಲ ಹಂಗೆ. ಏನಂಬಕ್ಕೆ ಏನೈತ್ರಿ, ಮತ್ತು ಎಲ್ಲರೂ ಬರ್ತಾರ, ನೀವು ಬರ್ಬೇಕ್ರಿ. ಏನಲ್ಲ ಹೇಳಲೆ, ಹೇಳಕ್ಕೆ ಏನೈತ್ರಿ, ತಿಳಿದವ್ರು ನೀವು, ನಿಮಗೆ ನಾವೇನು ಹೇಳ್ಬೇಕು ಅಂದ್ಬಿಟ್ಟು ಏನು ಮಾಡಂಗಿದ್ದೀವಿ ನಾವು. ಆತಪ್ಪ ಮುಗೀತು ನನ್ನ ಕತೆ ಅಂತೇಳಿ ಕೈ ಮುಗೀತು. ಅದಕ್ಕೆ ಹಂಗೆ ನೀವು ಕೂಡ ಹೇಗೆ ಮಾತಾಡಬಲ್ಲರು, ನೀವು ಕೂಡ ಒಂದಲ್ಲ ಒಂದು ದಿವಸ ಇಂಥ ವೇದಿಕೆ ಮೇಲೆ ಮಾತಾಡೋಂಥ ಶಕ್ತಿ ಪಡಿಬೇಕು ಅಂದರೆ ಬರೀ ಶಾಲೆ ಪುಸ್ತಕ ಬೇಡ, ಕತೆ, ಕಾದಂಬರಿ, ಕವನ, ಕಾವ್ಯಗಳನ್ನ ಓದ್ರಿ, ಪುರಾಣಗಳನ್ನು ಓದ್ರಿ. ಭಗವದ್ಗೀತೆ ಬರೀ ಅದ್ರ ಮ್ಯಾಗ ಹಿಡಿಸ್ತಾರೆ. ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡುತ್ತೇನೆ ಹಿಡಿಸೋದು ಓದು, ಟೆಕ್ಸ್ಟ್ ಮಾಡ್ಬೇಕು. ಅವನ್ನ ಪುರಾಣ ಪುಣ್ಯಕಥೆಗಳನ್ನ ಶಾಲ್ಯಾಗ ಟೆಕ್ಸ್ಟ್ ಮಾಡ್ಬೇಕು. ಅಂದ್ರೆ ಈ ದೇಶ ಉದ್ಧಾರ ಆಗ್ತೈತೆ, ನಮ್ಮ ಭಾಷೆ ಉದ್ಧಾರ ಆಗ್ತೈತೆ. 18 ಪುರಾಣ ಅದಾವ, 4 ವೇದಗಳದಾವ. ಅವನ್ನ ಕನ್ನಡದಲ್ಲಿ ತರ್ಜುಮೆ ಮಾಡ್ರಿ, ಹಿಂದೆ ಮಾಡ್ರಿ, ಶಾಲ್ಯಾಗ ಅವನು ಪಠ್ಯ ಮಾಡ್ರಿ. ಈ ದೇಶ ಮತ್ತೆ ಭಾರತ ರತ್ನ ಆಕೈತೆ. ಭಾರತ ರತ್ನ ಅಂತ ಹೆಸರು ಬಂದದ್ದು ಅದಕ್ಕೆ. ರತ್ನದಂಥ ದೇಶ. ಇಲ್ಲಿ ಹಾದ್ಯಾಗ ಬಂಗಾರ ಬಿದ್ದಿದ್ರೆ ಯಾರೋ ತೊಗೋತಿದ್ರಂತ, ಏನು ಮಾಡಿದ್ರೆ ಅದನ್ನು ತೊಗೊಂಡಂತಿದ್ರಂತ. ಅಂಥ ವಿರಾಗಿಗಳಿದ್ರಂತ. ಇವತ್ತು ಮೈ ಮೇಲೆ ಬಂಗಾರ ಕಸ್ಕೊಂಡವ್ರ ಸ್ಥಿತಿಗೆ ನಾವು ಬಂದೀವಿ. ಯಾಕೆ? ನಮ್ಮ ಓದು, ನಮ್ಮ ಶಾಲೆ, ನಮ್ಮ ಮೀಡಿಯಮ್ಗಳಿಗಾಗಿ ಅಂತ ಹೇಳ್ತಾ ಪ್ರತಿ ವರ್ಷ ನನ್ನನ್ನು ಕರೆಸಿ, ಗೌರವಿಸಿ, ಆಧರಿಸಿ ನನ್ನ 4 ಮಾತುಗಳನ್ನ ನಿಮ್ಮಂಥವ್ರ ಮುಂದೆ ಆಡೋದಕ್ಕೆ ಹೇಳ್ಕೊಣ. ಬೇಡ್ರಿ, ಟೈಮ್ ಆಯ್ತು, 11 ಗಂಟೆ ಆಯ್ತು, ಸಾಕು. ಭಾಳ ಚಂದ ಕೇಳಿದ್ರಿ. ನಾನು 11 ಗಂಟೆ ತನಕ ಬೇಡ್ರಪ್ಪ ನೋಡು. ಒಬ್ಬರು ಎದ್ರು ಅಂದ್ರೆ ಎಲ್ಲರೂ ಎದ್ದಂಗೆ ಲೆಕ್ಕ. ದಯವಿಟ್ಟು ಬೇಡ, ನನಗೆ ನೆನಪಿಲ್ರಿ ಭಾಳ. ನೋಡಿದ್ರೆ ಇವತ್ತು ಹಿಂಗಾಗೈತೆ ನನ್ನ ಪರಿಸ್ಥಿತಿ. ಅದಕ್ಕೆ ದಯವಿಟ್ಟು ಬೇಡ ಅಂತ ಹೇಳ್ತಾ, ಸಾಕಷ್ಟು ಸಮಯ ಆಗೈತೆ, ಹಾದ್ಯಾಗ ಹೋಗೋ ಮುಂದೆ ಹುಷಾರಾಗಿ ಹೋಗ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.